ಎಲ್ಲಾ ರೈತರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವಾಗ ಸರ್ಕಾರದ ಕಡೆ ಅಂತ ಅಮೃತ್ ಸ್ವಾಭಿಮಾನಿ ಯೋಜನೆ ಅಂತೇಳಿ ಬಿಟ್ಟಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ 43,750 ರೂಪಾಯಿ ಸಹಾಯಧನವಾಗಿ ಸಿಗ್ತಾ ಇದೆ. ಹೌದು, ಎಲ್ಲ ಬಂದ್ಬಿಟ್ಟು ನಮ್ಮ ಒಂದು ಕುರಿ ಕಾಯುವಂತ ಯುವಕರಿಗೆ ಬಂದ್ಬಿಟ್ಟು ಪ್ರೋತ್ಸಾಹ ಸಿಗ್ಲಿ ಅಂತೇಳಿ ಸರ್ಕಾರ ಕಡೆ ಅಂತ ಈ ಒಂದು ಯೋಜನೆ ಬಂದ್ಬಿಟ್ಟು ಶುರು ಮಾಡಿದ್ದಾರೆ. ಈ ಯೋಜನೆಯಲ್ಲಿ ನಾವು ಯಾವ ರೀತಿ ಒಂದು ಅಮೌಂಟ್ ಅನ್ನ ಪಡಿಬೇಕು ಮತ್ತು ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಒಂದು ಚಾನಲ್ಗೆ ಯಾರ್ಯಾರು ಹೊಸಬ್ರಾಗಿ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ನಾವು ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ ಅನ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ಇನ್ನು ಒಂದೇ 1,000 ಸಬ್ಸ್ಕ್ರೈಬರ್ಸ್ ಬಾಕಿ ಇದ್ದಾರೆ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಬಂದ್ಬಿಟ್ಟು 20 ಕುರಿ ಮತ್ತು ಒಂದು ಟಗರು ಸಾಕಾಣಿಕೆ ಮಾಡಲು ಅಮೃತ್ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಅಂತೇಳಿ ಶುರು ಮಾಡಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು 43,750 ರೂಪಾಯಿ ಅನ್ನೋದು ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಒಂಥರ ಸಹಾಯಧನ ಅಂತೇಳಿ ಸಿಗುತ್ತೆ ಸರ್ಕಾರದ ಕಡೆ ಅಂತ. ಇಲ್ಲಿ ಬಂದ್ಬಿಟ್ಟು ಸಹಾಯಕ ಕುರಿಗಾಯಿ ಯೋಜನೆ ಜಾರಿಗೆ ತಂದಿದೆ. ಇದರಲ್ಲಿ ಬಂದ್ಬಿಟ್ಟು ಯೋಜನೆ ಅಡಿ 20 ಕುರಿಗಳು ಮತ್ತು ಒಂದು ಮೇಕೆ ಅಥವಾ ಒಂದು ಟಗರು ಹೋತದ ಘಟಕ ನೀಡಲಾಗುತ್ತಿದೆ. ಒಟ್ಟು 1,75,000 ರೂಪಾಯಿ ವೆಚ್ಚದಲ್ಲಿ 50% ನಿಮಗೆ ಸಾಲ ಕೊಡುತ್ತೆ ಮತ್ತು 25% ಬಂದ್ಬಿಟ್ಟು ಸಹಾಯಧನ, 25% ಬಂದ್ಬಿಟ್ಟು ಫಲಾನುಭವಿ ವಂತಿಕೆ ಅಂತ ಇರುತ್ತೆ. ಹಣಕಾಸಿನ ನೆರವು ಹೇಗೆ ಸಿಗಲಿದೆಯಪ್ಪ ಅಂತಂದ್ರೆ ಸರ್ಕಾರವು ಇದನ್ನ ಮೂರು ವಿಧ ಮಾಡಿದೆ. ಅಂದ್ರೆ 3 ತರ ಡಿವೈಡ್ ಮಾಡಿದೆ. ರಾಜ್ಯ ಸರ್ಕಾರದ ಸಹಾಯಧನ ಬಂದ್ಬಿಟ್ಟು ಸಬ್ಸಿಡಿ ಅಂದ್ರೆ 25% ಅಂದ್ರೆ 43,750 ರೂಪಾಯಿ ಉಚಿತ ಸಹಾಯಧನ ಸಿಗ್ತಾ ಇದೆ. ಮತ್ತು NCDC ಅಂತೇಳಿ ಇದು ಸಾಲ 50% ನಿಮ್ಗೆ ಸಾಲ ಸಿಗ್ತಾ ಇದೆ. ಅಂದ್ರೆ 87,500 ರೂಪಾಯಿ ನಿಮ್ಗೆ ಇಲ್ಲಿ ಸಾಲ ಸಿಗ್ತಾ ಇದೆ. ಮತ್ತು ಫಲಾನುಭವಿ ವಂತಿಕೆ ಬಂದ್ಬಿಟ್ಟು 25% ಅಂದ್ರೆ 43,750 ರೂಪಾಯಿ ಮೊತ್ತದ ಅರ್ಜಿದಾರರು ಭರಿಸಬೇಕಾಗತ್ತೆ. ಟೋಟಲ್ ಬಂದ್ಬಿಟ್ಟು 1,75,000 ಆಗಿರುತ್ತೆ. ಯೋಜನೆಯಡಿ ದೊರೆಯುವಂತ ಆರ್ಥಿಕ ನೆರವು ಎಷ್ಟು ಅಂತಂದ್ರೆ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಸಾಲ ಒಟ್ಟು ಘಟಕ ವೆಚ್ಚದಲ್ಲಿ 50% ಭಾಗ ಅಂದ್ರೆ 87,500 ರೂಪಾಯಿ ಹಣವನ್ನು NCDCಯ ಮೂಲಕ ಸಾಲದ ರೂಪದಲ್ಲಿ ನಿಮ್ಗೆ ನೀಡಲಾಗುತ್ತದೆ. ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಪ್ಪ ಅಂತಂದ್ರೆ ಅರ್ಜಿ ಸಲ್ಲಿಸುವಾಗ ನಿಮ್ಗೆ ಏನೇನು ಬೇಕಪ್ಪ ಅಂತಂದ್ರೆ ಇಲ್ಲಿ ಕ್ಲೀನ್ ಆಗಿ ಹೇಳ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಆಧಾರ್ ಕಾರ್ಡ್ ಅಂದ್ರೆ ಗುರುತಿನ ಚೀಟಿ ಅಂತಾರೆ, ಪಡಿತರ ಚೀಟಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಒಂದು ರೀಸೆಂಟ್ ಆಗಿ ನಿಮ್ಗೆ ತೆಗೆಸಿರುವಂತ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ. ಅರ್ಜಿ ಸಲ್ಲಿಸುವುದು ಹೇಗಂತಂದ್ರೆ ಯೋಜನೆಯ ಲಾಭ ಪಡೆಯಲು ಆಸಕ್ತ ಅಭ್ಯರ್ಥಿಗಳು ತಮ್ಮ ವ್ಯಾಪ್ತಿ ತಮ್ಮ ತಾಲೂಕಲ್ಲಿ ಪಶು ಸಂಗೋಪನಾ ಅಂತ ಇರುತ್ತೆ ಅಂದ್ರೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಗಳು ಈ ತರ ಎಲ್ಲ ತಾಲೂಕಲ್ಲಿ ಇರುತ್ತೆ. ನೀವು ಅಲ್ಲಿ ಹೋಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೇಳಿದ್ರೆ ಅವ್ರು ಹೇಳ್ತಾರೆ. ಮತ್ತು ಅರ್ಜಿ ಫಾರ್ಮ್ ಇಸ್ಕೊಳ್ಳಿ, ಕರೆಕ್ಟ್ ಆಗಿ ಫಾರ್ಮ್ ಫಿಲ್ ಮಾಡಿ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡಿ. ಇದೇ ತರ ವಿಡಿಯೋಸ್ಗಳಿಗೆ ನಮ್ಮ ಒಂದು ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.